ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೊಟ್ಟೆಯಲ್ಲಿ ಜಂತು ಹುಳುಗಳು ಇದ್ದರೆ ಯಾವ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಗ್ಯಾಸ್ ಸಮಸ್ಯೆ, ಬಿ ರಕ್ತಹೀನತೆ, ಸಿ ಹೊಟ್ಟೆ ನೋವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಣ್ಣಿನಿಂದ ವರ್ಗಾವಣೆಯಾಗುವ ಜಂತು ಹುಳುಗಳು ಮಕ್ಕಳ ಹೊಟ್ಟೆ ಸೇರಿ ಆಹಾರ ದೇಹಕ್ಕೆ ಸೇರದಂತೆ ತಡೆದು ರಕ್ತಹೀನತೆ, ನಿಶ್ಶಕ್ತಿ, ಅಪೌಷ್ಟಿಕತೆ ಉಂಟುಮಾಡಿ ಮಗುವಿನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ಮಾರಕವಾಗಿ ಕಾಡುತ್ತವೆ. ಮಕ್ಕಳ ಹಸಿವನ್ನು ದೂರ ಮಾಡಿ ಪರೋಕ್ಷವಾಗಿ ಆಹಾರದ ಸೇವನೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಮಕ್ಕಳ ಬೆಳವಣಿಗೆಗೆ ಕುಂಠಿತವಾಗಿ ದೃಷ್ಟಿಗಳ ಅಂಧತ್ವಕ್ಕೆ, ರೋಗನಿರೋಧಕ ಶಕ್ತಿಯನ್ನು ಕಡಿಮೆಯಾಗಲು ಕಾರಣವಾಗುತ್ತದೆ. ದೇಹದ ತೂಕ ಕಡಿಮೆಯಾಗಿ ಪ್ರೋಟೀನ್, ವಿಟಮಿನ್ ಮತ್ತು ಪೋಷಕಾಂಶಗಳ ಕೊರತೆಯಿಂದಾಗಿ ದೇಹದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಅಲರ್ಜಿ, ತುರಿಕೆ, ದಡಿಕೆ, ಚರ್ಮದಲ್ಲಿ ಕೆರೆತ, ಶ್ವಾಸನಾಳದ ಅಲರ್ಜಿ ಇವೆಲ್ಲವೂ ಹೊಟ್ಟೆ ಹುಳುವಿನಿಂದ ಕಾಣಸಿಗುವ ಸಾಮಾನ್ಯ ತೊಂದರೆಗಳು. ಹಾಗೆಯೇ ಪದೇ ಪದೇ ಕಾಣುವ ಸಣ್ಣ ಜ್ವರ, ಮಲ ವಿಸರ್ಜನೆಯ ಸಮಯದಲ್ಲಿ ಗುದದ್ವಾರದ ಬಳಿ ವಿಪರೀತ ತುರಿಕೆ ಇವೆಲ್ಲವೂ ಹೊಟ್ಟೆಯಲ್ಲಿನ ಹುಳುಗಳ ಪ್ರಾಥಮಿಕ ಲಕ್ಷಣಗಳಾಗಿವೆ. ಎರಡನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ಕಿಡ್ನಿಯು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನುವುದರ ಲಕ್ಷಣವೇನು? ಆಪ್ಷನ್ಸ್: ಎ ಪದೇ ಪದೇ ಮೂತ್ರ ವಿಸರ್ಜನೆ, ಬಿ ತುರಿಕೆ, ಸಿ ವಾಸನೆಯ ಮೂತ್ರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮೂತ್ರ ವಿಸರ್ಜನೆ ವೇಳೆ ಯಾವಾಗಲೂ ಮೂತ್ರದ ಹರಿವು ಕಡಿಮೆಯಾಗುವುದು ಅಥವಾ ಮೂತ್ರ ಪದೇ ಪದೇ ಬರುವುದು, ಅದರಲ್ಲೂ ರಾತ್ರಿ ವೇಳೆ ಇದು ಹೆಚ್ಚಾಗಿರುವುದು ಇದು ಕಿಡ್ನಿಯು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನುವುದರ ಲಕ್ಷಣವಾಗಿದೆ. ಕೆಲವು ಸಂದರ್ಭದಲ್ಲಿ ಪುರುಷರಲ್ಲಿ ಇದು ಮೂತ್ರಕೋಶದ ಸೋಂಕು ಅಥವಾ ಪ್ರಾಸ್ಟೇಟ್ ಗ್ರಂಥಿಯು ಊದಿಕೊಂಡಿರುವ ಲಕ್ಷಣವೂ ಆಗಿರಬಹುದು. ಚರ್ಮವು ಒಣ ಮತ್ತು ತುರಿಕೆಯಿಂದ ಕೂಡಿದ್ದರೆ ಆಗ ಇದು ತೀವ್ರ ರೀತಿಯ ಕಿಡ್ನಿಯ ಸಮಸ್ಯೆಯ ಲಕ್ಷಣವಾಗಿದೆ. ಮೂರನೇ ಪ್ರಶ್ನೆ, ಮುಟ್ಟಿನ ಸಮಯದಲ್ಲಿ ಬೆಲ್ಲದ ಚಹಾ ಮತ್ತು ಕರಿ ಎಳ್ಳು ಸೇವಿಸಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್: ಎ ಕಡಿಮೆ ರಕ್ತಸ್ರಾವ, ಬಿ ಗರ್ಭಾಶಯಕ್ಕೆ ಬಲ, ಸಿ ಶಕ್ತಿ ವೃದ್ಧಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪೀರಿಯಡ್ ಸಮಯದಲ್ಲಿ ಕೆಲವರಿಗೆ ಹೆಚ್ಚು ರಕ್ತಸ್ರಾವವಾದರೆ ಇನ್ನು ಕೆಲವರಿಗೆ ಕಡಿಮೆ ರಕ್ತಸ್ರಾವವಾಗುತ್ತದೆ. ಆದರೆ ಮುಟ್ಟಿನ ವೇಳೆ ಸರಿಯಾದ ಪ್ರಮಾಣದಲ್ಲಿ ರಕ್ತಸ್ರಾವವಾಗುವುದು ಮುಖ್ಯ. ಅದು ಅತಿಯೂ ಆಗಬಾರದು, ಕಡಿಮೆಯೂ ಆಗಬಾರದು. ಮುಟ್ಟಿನ ಸಮಯದಲ್ಲಿ ಹಾರ್ಮೋನ್ಗಳ ಅಸಮತೋಲನ, ಒತ್ತಡ, ಕಳಪೆ ಆಹಾರದಂತಹ ಅನೇಕ ಕಾರಣಗಳಿಂದ ಕಡಿಮೆ ರಕ್ತಸ್ರಾವ ಸಂಭವಿಸುತ್ತದೆ. ಕಪ್ಪು ಎಳ್ಳು ಮತ್ತು ಬೆಲ್ಲ ಎರಡರಲ್ಲೂ ಕಬ್ಬಿಣಾಂಶ ಹೇರಳವಾಗಿದ್ದು, ಕಬ್ಬಿಣವು ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನು ತಯಾರಿಸಲು ಸಹಾಯ ಮಾಡುತ್ತದೆ. ಇದು ಜೀವಕೋಶಗಳಿಗೆ ಆಮ್ಲಜನಕವನ್ನು ಸಾಗಿಸಲು ಕೆಲಸ ಮಾಡುತ್ತದೆ. ಹಲವು ಮಹಿಳೆಯರು ಮುಟ್ಟಿನ ಸಮಯದಲ್ಲಿ ದುರ್ಬಲರಾಗುತ್ತಾರೆ, ದಣಿವನ್ನು ಅನುಭವಿಸುತ್ತಾರೆ. ಇವೆಲ್ಲವೂ ದೇಹದಲ್ಲಿ ಕಬ್ಬಿಣದ ಕೊರತೆಯಿಂದಾಗುತ್ತದೆ. ಕಪ್ಪು ಎಳ್ಳು ಮತ್ತು ಬೆಲ್ಲವು ಗರ್ಭಾಶಯವನ್ನು ಬಲಪಡಿಸುವುದಲ್ಲದೆ ರಕ್ತಸ್ರಾವವನ್ನು ನಿಯಂತ್ರಿಸಲು ಮತ್ತು ಪೀರಿಯಡ್ಸ್ ಅನ್ನು ಕ್ರಮಬದ್ಧಗೊಳಿಸಲು ಸಹಾಯ ಮಾಡುತ್ತದೆ. ಹಾಗೆಯೇ ಕಪ್ಪು ಎಳ್ಳು ಮತ್ತು ಬೆಲ್ಲದಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ. ದುರ್ಬಲ ಅವಧಿಗಳಲ್ಲಿ ಮಹಿಳೆಯರು ಹೆಚ್ಚಾಗಿ ದಣಿದಿದ್ದರೆ ಬೆಲ್ಲದಿಂದ ಮಾಡಿದ ಚಹಾವನ್ನು ಕುಡಿಯುವುದರಿಂದ ಆಯಾಸವನ್ನು ನಿವಾರಿಸುತ್ತದೆ ಮತ್ತು ದೇಹದಲ್ಲಿ ಶಕ್ತಿಯ ಮಟ್ಟವನ್ನು ಹೆಚ್ಚಿಸುವುದರ ಜೊತೆಗೆ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಮನಸ್ಸನ್ನು ಶಾಂತವಾಗಿರಿಸಲು ಇದು ಸಹಾಯ ಮಾಡುತ್ತದೆ. ನಾಲ್ಕನೇ ಪ್ರಶ್ನೆ, ಡೆಂಗ್ಯೂ ಜ್ವರದ ಲಕ್ಷಣಗಳೇನು? ಆಪ್ಷನ್ಸ್: ಎ ಜ್ವರ, ಬಿ ನಿರ್ಜಲೀಕರಣ, ಸಿ ರಕ್ತಸ್ರಾವ, ಡಿ ಅಂಗಾಂಗ ಹಾನಿ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಡೆಂಗ್ಯೂ ಜ್ವರದ ಲಕ್ಷಣಗಳು ಮುಖ್ಯವಾಗಿ ಅಧಿಕ ಜ್ವರ, ಮೈಕೈ ನೋವು, ಬೆನ್ನು ನೋವು, ತಲೆನೋವು 4-5 ದಿನಗಳವರೆಗೆ ಇರುತ್ತದೆ. ಈ ಲಕ್ಷಣಗಳು ಇರುವ ಹಂತವನ್ನು ಫೀವರ್ ಫೇಸ್ ಎಂದು ಕರೆಯುತ್ತಾರೆ. ಇದು ಮೊದಲ ಹಂತವಾಗಿರುತ್ತದೆ. ಜ್ವರ ಕಡಿಮೆಯಾದ ನಂತರ 2-3 ದಿನಗಳು ಅತ್ಯಂತ ಕಠಿಣ ನಿರ್ಣಾಯಕ ದಿನಗಳು, ಅಂದರೆ ಕ್ರಿಟಿಕಲ್ ಫೇಸ್ ಆಗಿರುತ್ತದೆ. ಕ್ರಿಟಿಕಲ್ ಹಂತದಲ್ಲಿ ಮೆದುಳು, ಕಣ್ಣು, ಮೂತ್ರ, ಮಲದಲ್ಲಿ ರಕ್ತಸ್ರಾವವಾಗುವ ಸಾಧ್ಯತೆ ಇರುತ್ತದೆ. ನಿರ್ಣಾಯಕ ಹಂತದಲ್ಲಿ ರಕ್ತದೊತ್ತಡ ಕೂಡ ಕಡಿಮೆಯಾಗುತ್ತದೆ.
ಮೂರನೇ ಸಮಸ್ಯೆ ಎಂದರೆ ಹೊಟ್ಟೆ ಶ್ವಾಸಕೋಶದಲ್ಲಿ ದ್ರವ ಸಂಗ್ರಹವಾಗಿ ಉಸಿರಾಟಕ್ಕೆ ಕಷ್ಟವಾಗಿ ಆಕ್ಸಿಜನ್ ಕಡಿಮೆಯಾಗಿ ಕೆಲವು ರೋಗಿಗಳಿಗೆ ಆಕ್ಸಿಜನ್ ವೆಂಟಿಲೇಟರ್ ನೆರವಿನ ಅವಶ್ಯಕತೆ ಇರುತ್ತದೆ. ಹಾಗೆಯೇ ಡೆಂಗ್ಯೂ ಜ್ವರದಿಂದ ಕೆಲವು ಅಂಗಾಂಗಗಳ ಕಾರ್ಯಕ್ಕೆ ಅಡ್ಡಿಯಾಗುತ್ತದೆ. ಮೆದುಳು ರಕ್ತಸ್ರಾವವಾಗಿ ಪ್ರಜ್ಞೆ ತಪ್ಪಿ ಬೀಳುತ್ತಾರೆ. ಯಕೃತ್ತಿನ ತೊಂದರೆಯಿಂದ ಜಾಂಡಿಸ್ ಆಗುತ್ತದೆ. ಕಿಡ್ನಿ ತೊಂದರೆಯಿಂದ ವೈಫಲ್ಯವಾಗಿ ಡಯಾಲಿಸಿಸ್ ಕೂಡ ಬೇಕಾಗಬಹುದು. ಹೀಗೆ ಡೆಂಗ್ಯೂ ಜ್ವರದ ಪ್ರಮಾಣ ಹೆಚ್ಚಾದರೆ ಅನೇಕ ಸಮಸ್ಯೆಗಳು ಉದ್ಭವವಾಗುತ್ತವೆ. 5ನೇ ಪ್ರಶ್ನೆ, ಯಾವುದನ್ನು ತಿನ್ನುತ್ತಾ ಚಹಾ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ? ಆಪ್ಷನ್ಸ್: ಎ ಸಲಾಡ್, ಬಿ ಡ್ರೈ ಫ್ರೂಟ್ಸ್, ಸಿ ಕರಿದ ಆಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಸಲಾಡ್. ಹಸಿರು ಸೊಪ್ಪು ತರಕಾರಿಗಳು ಆರೋಗ್ಯಕ್ಕೆ ಉತ್ತಮ. ಆದರೆ ಚಹಾದೊಂದಿಗೆ ಸೊಪ್ಪು ತರಕಾರಿಯಿಂದ ಮಾಡಿದ ತಿನಿಸಿನ ಜೊತೆ ಚಹಾ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಚಹಾದಲ್ಲಿರುವ ಟ್ಯಾನಿನ್ಗಳು ಕಬ್ಬಿಣ ಅಂಶ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತದೆ. ಹೆಚ್ಚಿನ ಪೋಷಕಾಂಶಗಳನ್ನು ಪಡೆಯಲು ಬಸಳೆ, ಪಾಲಕ್, ಬ್ರೋಕೊಲಿಯಂತಹವುಗಳನ್ನು ಊಟದ ಜೊತೆ ಸೇರಿಸಿಕೊಳ್ಳುವುದು ಒಳಿತು. ಆದರೆ ಇದರಿಂದ ತಯಾರಿಸಿದ ಸ್ನ್ಯಾಕ್ಸ್ ಅನ್ನು ಚಹಾದ ಜೊತೆ ಸೇವಿಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. 6ನೇ ಪ್ರಶ್ನೆ, ಇಲಿಗಳಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಎ ರೇಬಿಸ್, ಬಿ ಆಂಟಿವೈರಸ್, ಸಿ ಝೀಕಾ, ಡಿ ಸ್ಯಾನ್ ಫ್ಲೂ. ಸರಿಯಾದ ಉತ್ತರ ಆಪ್ಷನ್ ಬಿ ಆಂಟಿವೈರಸ್. ಆಂಟಿವೈರಸ್ ಎನ್ನುವುದು ಇಲಿಗಳಿಂದ ಹರಡುವಂತಹ ವೈರಸ್ ಆಗಿದ್ದು, ಇದು ಆಯಾಸ, ಜ್ವರ, ಸ್ನಾಯು ನೋವು, ತಲೆನೋವು, ಶೀತ, ವಾಕರಿಕೆ ಮತ್ತು ಹೊಟ್ಟೆ ನೋವು ನಂತರದ ಲಕ್ಷಣಗಳು, ಕೆಮ್ಮು ಮತ್ತು ಉಸಿರಾಟದ ತೊಂದರೆಗಳನ್ನು ಒಳಗೊಂಡಿರುತ್ತವೆ. ಮೂತ್ರಪಿಂಡದ ಸಿಂಡ್ರೋಮ್ನೊಂದಿಗೆ ಜ್ವರದ ಲಕ್ಷಣಗಳು 1 ರಿಂದ 8 ವಾರಗಳ ನಂತರ ಕಾಣಿಸಿಕೊಳ್ಳುತ್ತವೆ. ತಲೆನೋವು, ಜ್ವರ, ಶೀತ, ವಾಕರಿಕೆ ಮತ್ತು ದೃಷ್ಟಿ ಮಂಜಾಗುತ್ತದೆ. ತೀವ್ರತರವಾದ ಪ್ರಕರಣಗಳಲ್ಲಿ ಕಡಿಮೆ ರಕ್ತದೊತ್ತಡ ಮತ್ತು ಮೂತ್ರಪಿಂಡ ವೈಫಲ್ಯದಂತಹ ಸಮಸ್ಯೆಗಳು ಸಂಭವಿಸುತ್ತದೆ. ಆದ್ದರಿಂದ ಮನೆಯಲ್ಲಿ ಇಲಿಗಳು ಬರದಂತೆ ಮತ್ತು ಇರದಂತೆ ನೋಡಿಕೊಳ್ಳುವುದು ಒಳ್ಳೆಯದು. 7ನೇ ಪ್ರಶ್ನೆ, ಆಗಾಗ ಅಥವಾ ಹೆಚ್ಚಾಗಿ ಹಸಿವಾಗಲು ಕಾರಣವೇನು? ಆಪ್ಷನ್ಸ್: ಎ ಥೈರಾಯ್ಡ್, ಬಿ ಒತ್ತಡ, ಸಿ ಹಾರ್ಮೋನ್, ಡಿ ಹೆಚ್ಚಾದ ಜೀರ್ಣಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಥೈರಾಯ್ಡ್ ಸಮಸ್ಯೆ ಇರುವವರಲ್ಲಿ ದೇಹವು ಚಯಾಪಚಯ ಕ್ರಿಯೆಯನ್ನು ವೇಗಗೊಳಿಸುತ್ತದೆ. ಇದರ ಪರಿಣಾಮವಾಗಿ ಹಸಿವು ಹೆಚ್ಚಾಗುತ್ತದೆ. ಹಾಗೆಯೇ ಒತ್ತಡದ ಸಮಯದಲ್ಲಿ ಹೆಚ್ಚು ತಿನ್ನುವುದು ನಕಾರಾತ್ಮಕ ಭಾವನೆಗಳು ಅಥವಾ ಆತಂಕಗಳನ್ನು ಕಡಿಮೆ ಮಾಡುವುದಿಲ್ಲ. ಬದಲಿಗೆ ಇದು ಹೆಚ್ಚು ತಿನ್ನುವ ಅಗತ್ಯವನ್ನು ಪ್ರಚೋದಿಸುತ್ತದೆ. 8ನೇ ಪ್ರಶ್ನೆ, ಒಮ್ಮೆಲೆ ಯಾವ ಲಕ್ಷಣ ಕಂಡುಬಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತದೆ ಎಂದು ಅರ್ಥ? ಆಪ್ಷನ್ಸ್: ಎ ಆಮ್ಲಜನಕ ಕೊರತೆ, ಬಿ ಚಳಿಯಲ್ಲೂ ಬೆವರುವುದು, ಸಿ ಒತ್ತಡ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಚಳಿಯಲ್ಲೂ ಬೆವರು ಎನ್ನುವುದನ್ನು ನಾವು ಕೇಳಿದ್ದೇವೆ. ಇಂತಹ ಸಂದರ್ಭವನ್ನು ಹಲವರು ಬೆಳಗ್ಗೆ ಹಾಸಿಗೆಯಿಂದ ಎದ್ದೇಳುವ ಮುಂಚೆಯೇ ಅನುಭವಿಸುತ್ತಾರೆ. ಅಂದರೆ ತಂಪಾದ ವಾತಾವರಣದಲ್ಲಿ ದೇಹ ಹೆಚ್ಚು ಬೆವರಲು ಪ್ರಾರಂಭಿಸುತ್ತದೆ. ಇದು ಹೃದಯಾಘಾತದ ಲಕ್ಷಣವಾಗಿದ್ದು, ನಮ್ಮ ಹೃದಯ ರಕ್ತನಾಳ ವ್ಯವಸ್ಥೆಯ ಮೇಲೆ ಒತ್ತಡ ಉಂಟಾದಾಗ ಈ ರೀತಿಯಾಗುತ್ತದೆ. ಯಾವಾಗ ನಮ್ಮ ಹೃದಯದ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ, ಆ ಸಂದರ್ಭದಲ್ಲಿ ವ್ಯಕ್ತಿ ನೋಡಲು ಎಷ್ಟೇ ಬಲಿಷ್ಠವಾಗಿದ್ದರೂ ಆತನಿಂದ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಕೂಡ ಮಾಡಲಾಗುವುದಿಲ್ಲ. ಅಂದರೆ ಆತನ ದೇಹಕ್ಕೆ ಮತ್ತು ವಿವಿಧ ಅಂಗಾಂಗಗಳಿಗೆ ಪೌಷ್ಟಿಕಾಂಶಗಳು ಮತ್ತು ಆಮ್ಲಜನಕ ಸರಿಯಾಗಿ ಪೂರೈಕೆಯಾಗುತ್ತಿರುವುದಿಲ್ಲ. ಇದು ದೇಹದ ಆಯಾಸವನ್ನು ಹೆಚ್ಚಿಸುತ್ತದೆ ಮತ್ತು ದೇಹದ ಶಕ್ತಿಯನ್ನು ಕ್ಷೀಣಿಸುತ್ತದೆ. ನಿರಂತರವಾಗಿ ಇದು ಮುಂದುವರೆದರೆ ನಿಮ್ಮ ಹೃದಯ ನಿಮಗೆ ತಕ್ಷಣವೇ ಕೈಕೊಡಬಹುದು ಎಂದು ಹೇಳಬಹುದು. ಇದರೊಟ್ಟಿಗೆ ನಿಮ್ಮ ಎಡಭಾಗದ ತೋಳು, ಬೆನ್ನು, ಕುತ್ತಿಗೆ, ದವಡೆ ಅಥವಾ ಹೊಟ್ಟೆಯ ಭಾಗದಲ್ಲಿ ನೋವು ಕಂಡುಬರುವುದು, ಒತ್ತಡ ಎದುರಾದಂತೆ ಆಗುವುದು ಅಥವಾ ಭಾರ ಎನಿಸುವುದು ಮತ್ತು ಕ್ರಮೇಣವಾಗಿ ಅದು ಇನ್ನಿತರ ಭಾಗಗಳಿಗೂ ಹರಡುವುದು. ಇದು ಹೃದಯ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಇದಿಷ್ಟು ಹೃದಯಾಘಾತದ ಮುನ್ಸೂಚನೆಗಳಾಗಿವೆ. 9ನೇ ಪ್ರಶ್ನೆ, ಕರ್ನಾಟಕದ ಅತಿದೊಡ್ಡ KSRTC ಬಸ್ ನಿಲ್ದಾಣ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ಸ್: ಎ ಕಲಬುರಗಿ, ಬಿ ಬೆಳಗಾವಿ, ಸಿ ದೊಡ್ಡಬಳ್ಳಾಪುರ, ಡಿ ಹಾಸನ.
ಸರಿಯಾದ ಉತ್ತರ ಆಪ್ಷನ್ ಡಿ ಹಾಸನ. ಹಾಸನ ಜಿಲ್ಲೆಯಲ್ಲಿರುವ KSRTC ಬಸ್ ನಿಲ್ದಾಣ ಕರ್ನಾಟಕದ ಅತಿದೊಡ್ಡ ಬಸ್ ನಿಲ್ದಾಣವಾಗಿದ್ದು ಇದು ಏಷ್ಯಾದ 2ನೇ ಅತಿದೊಡ್ಡ ಬಸ್ ನಿಲ್ದಾಣ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.